ಸಹೋದರ ಭೀಮಸೇನ, 10 ದಿನಗಳ ಘೋರ ಯುದ್ಧದ ತರುವಾಯು ಭೀಷ್ಮರು ಪರಾಜಿತರಾದರು. ಇನ್ನೇನು ನಮ್ಮ ವಿಜಯ ಸೂರ್ಯನು ಉದಯಿಸಿದನೆಂದು ಭಾವಿಸಿದ್ದೆ. ಆದರೆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಗೆ ಭಂಗವಾಯಿತು ಸಹೋದರ. ವ್ಯೂಹದ ಮಹೋದ್ವಾರದಲ್ಲಿ ಸ್ವಯಂ ದ್ರೋಣರೇ ಧನುರ್ಧಾರಿಯಾಗಿ ನಿಂತಿರುವರು. ಅವರನ್ನು ಜಯಿಸಿ ವ್ಯೂಹವನ್ನು ಬೇರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿವಸ ನಾನು ಪ್ರಯತ್ನಿಸಿ ನಿರಾಶಿತನಾಗಿ ಹಿಂದಿರುಗಿದೆ. ಅಗ್ರಜೋ, ನಿರಾಶಿತನಾಗಿ ಹಿಂದಿರುಗಿದೆ. ಸಹೋದರ, ಈ ಸಮಯದಲ್ಲಿ ಕೃಷ್ಣಾರ್ಜುನರು ಇಲ್ಲಿದ್ದರೆ ಬಹಳ ಚೆನ್ನಾಗಿತ್ತು. ಕಾರಣ ಅರ್ಜುನನು ಚಕ್ರವ್ಯೂಹ ಛೇದ ಪದ್ಧತಿಯನ್ನು ತಿಳಿದಿದ್ದನು. ಅಗ್ರಜೋ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗನೆ ಹಿಂದಿರುಗುವ ಸಾಧ್ಯವಿಲ್ಲ. ಅಗ್ರಜೋ, ಹಿಂದಿರುಗುವ ಸಾಧ್ಯವಿಲ್ಲ. ಈಗ ಅದರ ಉಪಾಯವಾದರೂ ಏನು ಸಹೋದರ? ಅಗ್ರಜೋ, ನಾವು ಬೇಗನೆ ಒಂದು ಉಪಾಯವನ್ನು ಹುಡುಕಲೇಬೇಕು. ಇಲ್ಲವಾದರೆ ನಮಗೂ ಪರಾಜಯ ಕಟ್ಟಿಟ್ಟ ಬುತ್ತಿ. ಇದೆಂತ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಗದ ಇರಬೇಕಾದರೆ ನನ್ನ ಕೈಯಲ್ಲಿ ಖಡ್ಗವಿರುವಾಗ ನನ್ನ ಪೂಜ್ಯ ತಂದೆಯ ಕಬಿದ್ದುದು ಯುದ್ಧರಂಗದಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಬಂದೊದಗಿರುವ ಆಪತ್ತಾದರೇನು ದೊಡ್ಡಪ್ಪ? ಕುಮಾರ, ನೋಡಿದೆಯ ವ್ಯೂಹದ ರಚನೆಯ ನೋಡಿದೆಯ ಕುಮಾರ? ದೊಡ್ಡಪ್ಪ, ನೋಡಿದೆಯ ವ್ಯೂಹದ ರಚನೆಯ ನೋಡಿದೆಯ ದ್ರೋಣರು ರಚಿಸಿದ ಚಕ್ರವ್ಯೂಹವ. ಕುಮಾರ, ದೊಡ್ಡಪ್ಪ, ದ್ರೋಣರು ರಚಿಸಿದ ಚಕ್ರವ್ಯೂಹವ, ದ್ರೋಣರು ರಚಿಸಿದ ಚಕ್ರವ್ಯೂಹವ, ದ್ರೋಣರು ರಚಿಸಿದ ಚಕ್ರವ್ಯೂಹವ, ಭೇದಿಸಲರಿಯದೆ ಕಳವಳ ಪಡುವೆ. ಕುಮಾರ, ಭೇದಿಸಲರಿಯದೆ ಕಳವಳ ಪಡುವೆ. ನೋಡಿದೆಯ ವ್ಯೂಹದ ರಚನೆಯ ನೋಡಿದೆಯ? ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಈ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಕೌರವ ಯೋಧರ ಬಾಣ ಪರಪರೆಗಳಿಂದ ನಮ್ಮ ಸಮಸ್ತ ಸೈನ್ಯವು ಹತವಾಗುತ್ತಿರುವುದು ಮಗು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ? ದಯವಂದಿರಲು ಇಂದಿರೇಶನೇ ತಾನೇ ಬರಲಿ. ದಯವಂದಿರಲು ಇಂದಿರೇಶನೇ ತಾನೇ ದಂಡದಿ ಕುರುಕುಲ ಖಂಡಿಸಿ ಬರುವೆ. ದಂಡದಿ ಕುರುಕುಲ ಖಂಡಿಸಿ ಬಿಡು ದ್ರೋಣರ ಚಕ್ರವ್ಯೂಹವ ಕಡಿದು ವೈದ್ಯ ತಲೆರಲ್ಲ. ದೊಡ್ಡಪ್ಪ, ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದು. ಪಾಪು ಕುಮಾರ, ಪಾಪು. ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ವ್ಯೂಹವನ್ನು ಬೇಯಿಸುವ ಶಕ್ತಿ ನಿನಗಿಲ್ಲ. ನಾವೆಲ್ಲರೂ ಜೀವಿಸಿದ್ದು ಈ ಸಾಹಸಮಯ ಕಾರ್ಯಕ್ಕೆ ನಿನ್ನ ಬೆಳೆಸುವುದು ಲೋಕಾಭಿಮತವೆನಿಸಲು. ಕುಮಾರ ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ಹೇಳೆಯ ಹಾವಿನ ಮರಿಯೋ ಸರ್ಪದಾಯಕವಲ್ಲವೇ? ಆನೆಯ ಗಾತ್ರದಲ್ಲಿ ದೊಡ್ಡದಾದ ಮಾತ್ರಕ್ಕೆ ಸಿಂಹದ ಮುಂದೆ ಸರಸ ಮಾಡವಲ್ಲದೆ
ದೊಡ್ಡಪ್ಪ, ಕುಮಾರ, ನಿಮ್ಮ ಕಣ್ಮುಂದಿರುವ ಈ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ ದೊಡ್ಡಪ್ಪ. ಶಾಸ್ತ್ರ ತೇಜದ ಚಿರಪ್ರಕಾಶದಿಂದ ಜಾಗಲ್ಯಮಾನವಾಗಿ ಬೆಳಗುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ಅನುವು ಮಾಡಿಕೊಡಿ. ಆಗ ತಿಳಿಯುವಿರಿ ನನ್ನನ್ನು ಮಗನಾಗಿ ಬಿಡದ ಧನಂಜಯನು ಆನಂದ ಭಾಷೆಗಳನ್ನು ತಿಳಿಸಲಿ. ವೀರಪ್ರಥಮವಾದ ಸುಭದ್ರಾ ದೇವಿಯು ಆನಂದ ಭಾಷೆಗಳನ್ನು ತಿಳಿಸಲಿ. ಯೋಗ್ಯಾವಸರು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿ ಆಗುವುದು ಶಾಸ್ತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಕಗ್ಗದಿಂದ ಅಡುಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕೂರುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ವ್ಯೂಹವನ್ನು ಬೇಯಿಸುವ ಪಾಯವನ್ನು ಕಲಿತಿರುವನು. ಅದರ ಉಪಯೋಗಕ್ಕೆ ಇದು ಸರಿಯಾದ ಸಮಯ. ವ್ಯರ್ಥ ಮಾಡಬೇಡಿ ದೊಡ್ಡಪ್ಪ, ನಮಗೆ ಅನುಜ್ಞೆಯನ್ನು ಕೊಡಿ. ಆಗ ತಿಳಿಯುವಿರಿ ಪಾರ್ಥನ ಮಗ ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ವೀರ ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನು ಉತ್ಸಾಹಕ್ಕೆ ಭಂಗ ಮಾಡಬೇಡ. ಈ ವೀರ ಬಾಲಕನು ಯುಗವನ್ನು ಭೇದಿಸಿದೊಡನೆ ನಾನು ಸೈನ್ಯ ಸಮೇತನಾಗಿ ಹೋಗಿ ಇವನಿಗೆ ಸಹಾಯಕವಾಗಿ ನಿಲ್ಲುವನು. ಯುದ್ಧ ರಂಗದಲ್ಲಿ ವೈರಿ ಪಡೆಗಳನ್ನು ಛಿದ್ರ ಮಾಡುವೆನು. ಹೋಗಿರುವಾಗ ಈಗ ಬಂದೊದಗಿದ ಪ್ರಾರ್ಥನೆಯನ್ನು ನಿರಾಕರಿಸುವುದು ಉಚಿತವಲ್ಲೋ ಅಗ್ರಜೋ, ಉಚಿತವಲ್ಲ. ಸಹೋದರ ಭೀಮಸೇನ, ನಿನ್ನ ಇಷ್ಟದಂತೆಯೇ ಆಗಲಿ. ಆದರೆ ಯುದ್ಧದಲ್ಲಿ ಈತನ ನೀನು ಈ ಕುಮಾರನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಕುಮಾರ, ಹೋಗು. ದ್ರೋಣರ ಚಕ್ರವ್ಯೂಹವು ನಿನಗೆ ಪುಷ್ಪವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಿಂದ ಕಾಪಾಡುತ್ತಿರಲು ನನಗೆ ಭಯವೆನ್ನುವುದು. ಆ ಪರಮಾತ್ಮನೇ ರಕ್ಷಕನು. ಎಲ್ಲಿಯವರೆಗೂ ಈ ಖಡ್ಗವು ನನ್ನ ಕೈಯಲ್ಲಿರುವುದೋ ಅಲ್ಲಿಯವರೆಗೂ ಪಾಂಡವರ ವಿಜಯ ಪತಾಕೆಯಿಂದ ರಾಜಸುತ್ತಿರ ದೊಡ್ಡಪ್ಪ. ದೊಡ್ಡಪ್ಪ, ಇದಕ್ಕೆ ಹೋಗೋಣ. ಪರಿ ಪರಿಯಿಂದಲೇ ಬಿಡಿಸಿಕೋ ಗದೋ ದಂಡದೆ, ಇದೋ ಬಿಡಿಸಿಕೋ ಗದೋ ದಂಡ ಪದಂದ ಗುರುಕುಲ ವಿದೋರಿತೆ ದುರದೋರ್ಜಯಿಸುವೆ ವೈರಿಗಳು, ದುರದೋರ್ಜಯಿಸುವೆ ವೈರಿಗಳು, ದುರದೋರ್ಜಯಿಸುವೆ ವೈರಿಗಳು. ಕುಮಾರ, ನಡೆ, ಈಗಲೇ ರಣರಂಗವನ್ನು ಪ್ರವೇಶಿಸಿ ವೈರಿ ಸೈನ್ಯಗಳನ್ನು ಧ್ವಂಸ ಮಾಡೋಣ. ಭಾಗ್ಯದ
ತಾಳಕ್ಕೆ ನಲಿಯುತ್ತವ ರಾಗಲಿ ಸರಗೀಗ ಆಡಿ ಮೈ ಮರೆಯುವ ಬಾ ಕುಣಿತ ನಲಿತ ಜಗವನಲಿತ ಆಡುವ ಬಾ ಹೊರಾಣೆ ಮನ ತಣಿಸೆ ನಿಮ್ಮಯ ಜನರೇ ಹೊರಾಣೆ. ಸ್ವಾಮಿ, ಉತ್ತರ ನಿಮ್ಮ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದರು. ಈ ದಿನ ಅದು ಫಲಿಸಿತು ದೇವ. ಉತ್ತರ ನಿನ್ನ ದೇವನ ದರ್ಶನವನ್ನೇನು ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವುದು? ನನ್ನ ಸರ್ವಸ್ವವನ್ನೇ ಅರ್ಪಿಸಿರುವೆನು ಅಂದ ಮೇಲೆ ನನ್ನದಾಗಿ ಏನು ಉಳಿದಿರುವುದು? ನಾನು ಕೇಳಿದ್ದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ನಿಮ್ಮದೇ ಅಲ್ಲವೇ? ಉತ್ತರ ಹಾಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ. ಉತ್ತರ ಪ್ರಿಯ, ಎಂತಹ ಚಾತುರ್ಯದ ಮಾತುಗಳನ್ನು ಸೌಂದರ್ಯ ನುಡಿಯಂತ ಚಾತುರ್ಯ ಪ್ರಿಯ, ನಾನು ಅದನ್ನು ಬಲ್ಲೆನು ಪ್ರೇಯಸಿ.
ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬ ಬಯಕೆ ಉತ್ತರ. ಇತ್ತ ನೋಡು, ವಸಂತ ಬಳ್ಳಿಯಿಂದ ಹೊಸ ಹೊಸ ಹೂಗಳು ಸೃಷ್ಟಿಕರ್ತನನ್ನು ಆರಾಧಿಸುತ್ತಿವೆ. ಹಬ್ಬಬ್ಬ. ಹಕ್ಕಿ ಪಕ್ಷಿಗಳು ತನ್ನ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುತ್ತಿವೆ. ಅದು ಅಲ್ಲದೆ ಸರ್ವಸಾಕ್ಷಿಯಾದ ಸೂರ್ಯದೇವನು ತನ್ನ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುತ್ತಿರುವನು. ಪ್ರೇಮದ ವಿಚಾರವೂ ಹಾಗೆ ಉತ್ತರ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ಎರಡು ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಜೀವ. ಉತ್ತರ ಪ್ರಾಣೇಶ್ವರ. ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಆದರೆ ಈ ದಿನ ಪುನಃ ಸಮ್ಮಿಳಿತರಾಗಿಲ್ಲವೇ? ಈ ಆನಂದದ ಸಮಯದಲ್ಲಿ ಪುನಃ ನಿನ್ನ ಪ್ರೇಮದ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ಉತ್ತರ. ದೇವರೇ ಪೂಜೆಯನ್ನು ಬಯಸಿರುವಾಗ ಭಕ್ತಳಾದ ನಾನು ನಿರಾಕರಿಸುವೆ? ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾನೇ ಆಯ್ದು ತಂದ ಪುಷ್ಪ ಮಾಲಿಕೆಯನ್ನು ಸ್ವೀಕರಿಸಿ ಭಕ್ತಳಲ್ಲಿ ಪ್ರಸನ್ನನಾಗಿ ಸ್ವಾಮಿ. ಉತ್ತರ. ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರೋನು. ಬಾ ಪ್ರೇಯಸಿ ಕುಳಿತು. ಇದೇನು ಸ್ವಾಮಿ ಇಂತಹ ಮುಖಭಂಗಿ? ಉತ್ತರ. ಸ್ವಾಮಿ, ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಸುಖ ಸವಿ ಪ್ರೇಮ ಬನದ ಸ್ವಾಮಿ, ಈ ದಿನ ಯುದ್ಧದಲ್ಲಿ ಒಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿದೆ. ಆದ್ದರಿಂದ ನಿನ್ನ ಪ್ರೇಮದ ಆರೋಹಣೆಯನ್ನು ಸ್ವೀಕರಿಸಲು ನನಗೆ ಸಾಧ್ಯವಾಗುತ್ತಿಲ್ಲ. ಉದ್ಧರ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತನಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ ಸ್ವಾಮಿ? ಉತ್ತರ. ಯುಧಿಷ್ಠಿರ ಮಹಾರಾಜನಿಂದ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಅನುಮತಿಯನ್ನು ಪಡೆದು ಬಂದಿರುವೆನು. ನನ್ನನ್ನು ಸಂತೋಷಿಸಿದ್ದಳಾಗಿ ಕಳಿಸಿಕೊಡಬಲ್ಲೆಯೇ ಉದ್ಧರ? ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಬೇಕಾದರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರು ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತಿಯವರು ಸಹಾಯ ಮಾಡಿದ್ರಂತೆ. ಉತ್ತರ. ನಾನು ಕೂಡ ಸಹಾಯಕಳಾಗುವೆನು.
ಉತ್ತರ, ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಅಂದು ತಾಯಿಯು ಉಪಾಯವಿಲ್ಲದೆ ಹಸ್ತದಾನ ಮಾಡಬೇಕಾಯಿತು. ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣವನ್ನು ತಂದಂತಿದೆ ಸ್ವಾಮಿ. ಇದನ್ನೊಂದು ಸಾರಿ ನಿಮ್ಮ ಎದೆ ಏರಿಸಲೇನು? ಉತ್ತರ, ಈ ಕೋಮಲವಾದ ಕೈಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರಿದು ತಂದ ಹೂಗಳನ್ನು ಎದೇರಿಸು. ರೂಪುಗೊಂಡ ಪ್ರತಿ ಚಂಚಲ ಕೃಪಾ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಹಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡುತ್ತರ. ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಕಾಂತೆ ನಿನ್ನಯ ಮನವಾ ಮೋಯಿಸೆಯನ್ನು ಅಡ್ಡಿ ಮಾಡುತ್ತೇನೆ ಕರಗಳು. ಕಾಂತೆ ನಿನ್ನಯ ಮನವಾ ಮೋಯಿಸೆಯನ್ನು ಕಾಂತೆ ನಿನ್ನಯ ಮನವಾ ನಾಟ್ಯ ಕಲಾದರೆ ನಾಯಕೇ ಇದು ಉಪವಾಸದ ಸಮಯವಲ್ಲ, ಘೋರ ಯುದ್ಧವು ಬಂದೋಗಿರುವುದು. ಆದರೂ ನಗುತ್ತಿರುವೆಲ್ಲ. ಉತ್ತರ, ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರನ್ನು ತೋರುವುದು. ಒಂದು, ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಎರಡು ಪರಸ್ಪರ ಸಂಬಂಧವಿಲ್ಲದ ವಿಭಿನ್ನ ಪ್ರಪಂಚಗಳ ಉತ್ತರ. ನಿಜವನ್ನು ನಾನು ಹೇಳುವೆನು ಸ್ವಾಮಿ. ಅದು ಹೇಗೆ? ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರ ಪತ್ನಿಯಾದ ಇನ್ನೊಬ್ಬ ಉತ್ತರೆಯನ್ನು ನೋಡುವಿರಿ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು. ಉತ್ತರ, ನಿನಗ್ಯಾವ ಗೌರವವಿಲ್ಲ. ಉತ್ತರ, ನಾನು ಸಂತೋಷಿತಳಾಗಿ ಗಳಿಸಿಕೊಳ್ಬಲ್ಲೇ. ಉತ್ತರ, ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲ ಸ್ವಾಮಿ. ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ
ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೇನು? ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರನಾಗಿ, ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವಳು. ಉತ್ತರ, ಹಾಗಾದರೆ ನಿನಗೆ ಯಾವ ಗೌರವವಿಲ್ಲ? ಎಷ್ಟೋ ಜನ ವೀರ ಮಾತೆಯರು, ವೀರ ಪತ್ನಿಯರು ಕಣ್ಣೀರನ್ನು ಭೂಮಿಗೆ ಉದುರಿಸದೆ ಪತಿ ಪುತ್ರರಿಂದ ಬೀಳ್ಕೊಂಡಿರೋರು, ಅವರಿಗೆ ಯಾವ ಗೌರವವಿಲ್ಲ? ಉತ್ತರ ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದದ ಭಾಷವನ್ನು ಸುರಿಸಿದ ಮಾತೆಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವವಾಗಿ ಸ್ವಾಮಿ. ಉತ್ತರ, ಒಂದು ವೇಳೆ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರಾಣ ತ್ಯಾಗವನ್ನು ಮಾಡಿದರೆ ನನಗೋಸ್ಕರ ಅಳುವುದಿಲ್ಲ? ಉತ್ತರ, ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಮ್ಮನಿ ಭೂಮಿಗೆ ಬಿದ್ದರು ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಗಳಿಗೆ ಅರ್ಪಿಸುವುದು. ಉತ್ತರೆಯು ವೀರಸತಿ, ಪತಿ ಆಜ್ಞೆ ಅವಳಿಗೆ ದೇವರ ಆಜ್ಞೆ ಇದ್ದಂತೆ. ಉತ್ತರ, ನೀನು ಹಾಕಿದ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಜಯಿಸುವೆನು, ಇನ್ನು ನನಗೆ ಅಪಜಯವಿಲ್ಲ. ಉತ್ತರ, ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಚೆಲುವೆ ಇನ್ನಿಲ್ಲ. ಚಿಕ್ಕ ವಯಸ್ಸಿಗೆ ತಕ್ಕ ಯುವಕನ, ಚಿಕ್ಕ ವಯಸ್ಸಿಗೆ ತಕ್ಕ ಯುವಕನ ಹುಡುಕದಲ್ಲಿರುವೆನು ದೊರೆಯೊಳಗೆ. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಚೆಲುವೆ ಇನ್ನಿಲ್ಲ. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಚೆಲುವೆ ಇನ್ನಿಲ್ಲ. ಮೊದಲಿನಿಂದಲೇ ಹುಡುಕುವೆನು, ಭೀಷ್ಮನ ಕಂಡು ಹೊಲುಕುವೆನು. ಅತಿ
ಮದರಿಂದಲೇ ಹುಡುಕುವೆನು ಭೀಷ್ಮನನ್ನು ಕಣಿಸುವೆನು ಚಿಕ್ಕ ವಯಸ್ಸಿಗೆ ತಕ್ಕ ಯುವಕನ ಚಿಕ್ಕ ವಯಸ್ಸಿಗೆ ತಕ್ಕ ಯುವಕನ ಹುಡುಕುತ್ತಲಿರುವೆನು ದೊರೆಯೊಳಗೆ ಭೀಷ್ಮ ಭೀಷ್ಮ ಏ ಪ್ರಿಯಾ ಎಲ್ಲಿ ಹೊಂದಿ ಹುಡುಕಲಿ ನನ್ನ ಪ್ರಿಯನನ್ನ ಆ ಭೀಷ್ಮನನ್ನ ಎಲ್ಲಿ ಹುಡುಕಿದ್ರೂ ನನಗೆ ದೊರಕುತ್ತಿಲ್ಲವಲ್ಲ ಆಹಾ ಅಂದು ನನಗೆ ಒರೆಸುತ್ತೇನೆ ಎಂಬುದಾಗಿ ಭಾಷೆಯನ್ನು ಕೊಟ್ಟು ನನಗೆ ಮೋಸ ಮಾಡಿರುವ ಆ ಭೀಷ್ಮನನ್ನ ಹುಡುಕದೆ ಬಿಡುವನೇ ಎಲ್ಲಿದ್ದರೂ ಆತ ನಾನು ಬಿಡುವುದಿಲ್ಲ ಹೊರಿಸಿದ ನಾ ಬಿಡುವನೆ ನಿನ್ನ ಹೊರಿಸಿದ ನಾ ಬಿಡುವನೆ ನಿನ್ನ ಹೊರಿಸಿದ ನಾ ಬಿಡುವನೆ ನಿನ್ನ ತೊರೆಯ ನಾ ಬಿಡುವನೆ ನಿನ್ನ ಎಲ್ಲಿದ್ದರೂ ನಾ ಬಿಡುವನೆ ನಿನ್ನ ಎಲ್ಲಿದ್ದರೂ ನಾ ಬಿಡುವನೆ ನಿನ್ನ ಹೊರಿಸಿದ ನಾ ಬಿಡುವನೆ ಅಂತಿಂತ ಹೆಣ್ಣು ನಾನಲ್ಲ ನನ್ನ ಚೆಲುವೆ ನಿನ್ನಲ್ಲ ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಚೆಲುವೆ ಹೆಣ್ಣಿಲ್ಲ ಚಿಕ್ಕ ವಯಸ್ಸಿಗೆ ತಕ್ಕ ಯುವಕನ ಚಿಕ್ಕ ವಯಸ್ಸಿಗೆ ತಕ್ಕ ಯುವಕನ ಚಿಕ್ಕ ವಯಸ್ಸಿಗೆ ತಕ್ಕ ಯುವಕನ ಹುಡುಕದಲ್ಲಿರುವೆನು ದೊರೆಯೊಳಗೆ ಹುಡುಕದಲ್ಲಿರುವೆನು ದೊರೆಯೊಳಗೆ ಮಾಮಾ ಶಕುನಿ ಮಾಮಾ ಈ ಮೂರ್ಖ ಶಿಖಂಡಿ ಭೀಷ್ಮ ಭೀಷ್ಮ ಅಂದು ಎಂದು ಅಲ್ಲಿದ್ದರೆ ಇಲ್ಲೆಲ್ಲಿರುವನೇ ಆ ನಿನ್ನ ಭೀಷ್ಮ ಆಹಾ ಆ ನನ್ನ ಪ್ರಿಯನನ್ನ ನಾನು ಹುಡುಕದೆ ಬಿಡುವೆನೆ ಎಲ್ಲಿ ಹೋದರೂ ಸರಿ ಅದನ್ನು ಹುಡುಕಿ ನಾನು ಹೊರಿಸುವೆನು ಅಯ್ಯೋ ಮೂರ್ಖೆ ಭೀಷ್ಮ ಭೀಷ್ಮ ಎಂದು ಇಲ್ಲಿರೋ ಸಿಗುವನೆ ರಣಾಂಗಣದಲ್ಲಿ ಕೃಷ್ಣಾರ್ಜುನ ಜೊತೆ ಯುದ್ಧ ಮಾಡುತ್ತಿರುವನು ಹಬ್ಬ ಈಗಲೇ ರಣಾಂಗಣವನ್ನು ಪ್ರವೇಶಿಸಿ ನಿನ್ನ ಪ್ರತೀಕಾರದ ಹಾಗೆಯನ್ನು ತೀರಿಸುವ ಮೊದಲು ಹೊರಡು ನನ್ನೊಡನೆ ಹೋರಾಡುವುದನ್ನ ಹೊರತುಪಡಿಸಿ ರಣಭೂಮಿಯಲ್ಲಿ ಹೋರಾಡುತ್ತಿರುವನಂತೆ ಬಿಡುವನೆ ನಾನು ಅಲ್ಲಿಗೆ ಹೋಗಿ ಆತನನ್ನ ಹೊರಿಸುವೆನು ಮಾಮ ನೀ ನಿಜವಾಗೂ ಸತ್ಯವನ್ನು ಹೇಳ್ತಿರುವೆ ತಾನೆ ಖಂಡಿತವಾಗಿಯೂ ಶಿಖಂಡಿ ಈಗಲೇ ರಣಾಂಗಣ ಪ್ರವೇಶಿಸು ಆಹಾ ನಿನ್ನ ಮನಸ್ಸಿನ ಬೇಗೆಯನ್ನು ಪರಿಹರಿಸಿಕೊ ಬೇಗನೆ ಹೊರಡು ಅಯ್ಯೋ ಶಕುನಿ ಮಾಮ ಆಯ್ತು ಒಳ್ಳೆ ವಿಚಾರವನ್ನು ತಿಳಿಸಿದೆ ನಾನು ಈಗಲೇ ಹೋಗಿ ಆ ಭೀಷ್ಮನನ್ನ ಲಗ್ನವಾಗಿ ವರಿಸು ನಾನೀಗಲೇ ಭೀಷ್ಮನನ್ನು ವರಿಸುವೆ ಇಂದು ನಾ ಹೋಗುವೆ ನಾನೀಗಲೇ ಹೋಗುವೆ ನಾನೀಗಲೇ ಭೀಷ್ಮನನ್ನು ವರಿಸುವೆ ರಣಪೂರ್ಣಿಗೆ ಹೋಗುವೆ ಭೀಷ್ಮನನ್ನ ಹೊರಿಸುವೆ ರಣಭೂಮಿಗೆ ಹೋಗುವೆ ನಾನೀಗಲೇ ಹೋಗುವೆ ನಾನೀಗಲೇ ಅಂದ ಚಂದದಿಂದ ಹೋಗಿ ಮೈದೆಸನ್ನ ಒತ್ತುವೆ ಅಂದ ಚಂದದಿಂದ ನಾನು ಭೀಮನನ್ನ ಹೊರಿಸುವೆ ಎತ್ತ ನೋಡಿದರು ನಾನು ಭೀಮನನ್ನ ಪಿಡಿವೆ ಎತ್ತ ನೋಡಿದರು ನಾ ಭೀಮನನ್ನೇ ಪಿಡಿವೆ ನಾನೀಗಲೇ ಹೋಗುವೆ ನಾನೀಗಲೇ ಹೋಗುವೆ ನಾನೀಗಲೇ ಮಾಮ ಶಿಖಂಡಿಯನ್ನು ಭೀಷ್ಮನಿಗೆ ಯುದ್ಧಕ್ಕೆಂದು ಕಳಿಸಿದ್ದಾಯಿತು ಸುಯೋಧನ ಈಗ ನನ್ನ ಪ್ರತೀಕಾರದ ಜ್ವಾಲೆಯು ಧಗಧಗನೆ ಹತ್ತಿ ಉರಿಯಲಾರಂಭಿಸಿರುವುದು ಸುಯೋಧನ ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನು ಅಂದಿನಿಂದ ನಿನ್ನ ಅರಮನೆಯು ಕಾಗಿ ಒಕ್ಕ ಬೀಡಾಯಿತು ಮಾರಿ ಒಕ್ಕ ಸ್ಮಶಾನವಾಯಿತು
ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿ ದೇವಿಯು ಮಂಡೆಗರೆದು ಮುಂಡೆಯಾಗುವಳೋ ಅಂದಿಗೆ ಈ ಶಕುನಿಯ ಮನಸ್ಸಿಗೆ ಶಾಂತಿ. ಅಂದಿಗೆ ಈ ಶಕುನಿಯ ಮನಸ್ಸಿಗೆ ಶಾಂತಿ. ಎಲವೋ ಪಾಪಿ ದುರ್ಯೋಧನ, ಅಧಿಕಾರವೆಂಬ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನ, ಇನ್ನೆಷ್ಟು ದಿನ ಮೆರೆಯುವುದೋ ಈ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಆ ಭೀಮನಿಗೆ ಪಾಪಿಯಿಂದ ರೋಗಿಯಿಂದ ಕೊಲ್ಲುವೆ. ಅಧಿಕಾರ 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 ಬಲದಿಂದ ಆ ಭೀಮನಿಗೆ ಬಲಿಕೊಟ್ಟು ನಿನ್ನ ಕೊಲ್ಲುವೆ. ಪಾಪಿಯಿಂದ ಕೊಲ್ಲುವೆ, ರೋಗಿಯಿಂದ ಕೊಲ್ಲುವೆ. ಗೈಯುವುದೇ ನನ್ನ ಮನದಲ್ಲಿ. ದರೆ ಆಳೋ ಆಸೆಯಿದೆ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಖ್ಯೆಯಿದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಖ್ಯೆಯಿದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪ ಅಧಿಕಾರ 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 ಬಲದಿಂದ ಆ ಭೀಮನಿಗೆ ಬಲಿ ಕೊಟ್ಟು ನಿನ್ನ ಕೊಲ್ಲುವೆ. ಪಾಪಿಯಿಂದ ಕೊಲ್ಲುವೆ, ರೋಗಿಯಿಂದ ಕೊಲ್ಲುವೆ. ಪಾಪಿ ದುರ್ಯೋಧನ, ವೀರತನುವ ಹಿಡಿದು ನಿಂತ ವೀರಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಪಾಪಕರ್ಣನು. ಪಾಪಕರ್ಣ, ವೀರತನುವ ಹಿಡಿದು ನಿಂತ ವೀರಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಪಾಪಕರ್ಣನು. ಸಿಡಿದದ್ದು ನಿಲ್ಲುವನು ಭೀಮಸೇನನು. ಸಿಡಿದದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿ ಮುರಿವನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿ ಮುರಿವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪ ಅಧಿಕಾರ 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 ಬಲದಿಂದ ಆ ಭೀಮನಿಗೆ ಬಲಿ ಕೊಟ್ಟು ನಿನ್ನ ಕೊಲ್ಲು. ಪಾಪಿ ನಿನ್ನ ಕೊಲ್ಲು, ರೋಗಿ ನಿನ್ನ ಕೊಲ್ಲುವೆ. ಪರಮಾತ್ಮ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಕ್ಷತ್ರಿಯ ಯೋಧರನ್ನೊಂದು ಸಾರಿ ನೋಡುವನು. ನಿನ್ನ ಇಚ್ಛೆ ಪಾರ್ಥ. ಕುರುಕ್ಷೇತ್ರ
ಅಲ್ಲಿ ನೋಡು, ಕೌರವರ ಚದುರಂಗ ಬಲ ಸಮೇತ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿತವಾದ ಸಾಗರವಾದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವನು ತನ್ನ ಪ್ರಿಯರಾದ ಕರ್ಣ ಮತ್ತು ದುಶ್ಯಾಸನೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ ಇರುವನು. ಆ ಜೇದ್ರತನ ಬಲಗಡೆ ಒಂದೇ ವಿಧವಾದ ಚತುರಾಶ್ರದಲ್ಲಿ ಕುಳಿತಿರುವ 98 ಮಂದಿ ಕೌರವರ ಸಹೋದರರಿರುವರು. ಅವರುಗಳಲ್ಲಿಯೇ ಆ ದುರ್ಯೋಧನ ಮಕ್ಕಳು ಕೂಡ ಇರುವರು. ಅವರುಗಳ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣಾಚಾರ್ಯರು ನಿಂತಿರುವರು. ಅವರ ಪಕ್ಕದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮನ್ನು ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವವರೇ ಕೌರವರ ಪಿತಾಮಹ ಭೀಷ್ಮನು. ಆತನು ಅಧಿಕಾರ ಮುಕುಟವು ನೆರೆಕೂದಲು ಕುಡಿದ ಅವನ ಅಧಿಕಾರ ಮುಕುಟವು ಹೇಗೆ ಒಳಿತು ನೋಡು ಪಾರ್ಥ. ಆತನ ನಿಮ್ಮ ಕುರುಪಿತಾಮಹ ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಆರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸಿ ಯುದ್ಧವನ್ನು ಆರಂಭಿಸು ಪಾರ್ಥ. ಆಜ್ಞೆ ಮಾಧವ. ಇದೋ ಭೀಷ್ಮನ್ ಕುರುಪಿತಾಮಹ ನಿಮಗೆ ವಂದಿಸುವನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ ಪಾರ್ಥ, ನನ್ನ ಜೀವನದಲ್ಲಿ ಇದೆಂತಹ ಸುಸಮಯವಿದು. ನಾನು ನೋಡುತ್ತಿರುವುದೇನು, ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಉತ್ಥಾನವೋ ಅಥವಾ ಪತನವೋ? ಏನಾಯಿತು ಪಾರ್ಥ? ಸಮರದಿ ಜನಸಾಡನಾ ಸಮರದಿ ಜನಸಾಡನಾ ಸಮರದಿ ಜನಸಾಡನಾ ಪಾರ್ಥ, ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಧೀವಾ ಸೋಲುತ್ತಿದೆ ಕೈ ಕಾಲು. ಓ ಜಾರುತ್ತಿದೆ ಗಾಂಧೀವಾ ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಧೀವಾ ಸೋಲುತ್ತಿದೆ ಕೈ ಕಾಲು. ಅಲ್ಪ ಭೋಗವ ಬಯಸಿ ಪಾತಗಿಲಾರೆ. ಅಲ್ಪಭೋಗವ ಬಯಸಿ ಪಾತಗಿಲಾರೆ. ಸಮರದಿ ಜನಸಾಡನಾ ಸಮರದಿ ಜನಸಾಡನಾ ಸಮರದಿ ಜನಸಾಡನಾ. ಗುರು ಬಾಂಧವರ ಶಿರಜೇರಿಸೆನಾ. ಗುರು ಬಾಂಧವರ ಶಿರಜೇರಿಸೆನಾ. ಗುರು ಬಾಂಧವರ ಶಿರಜೇರಿಸೆನಾ. ಅಲ್ಪ ಭೋಗವ ಬಯಸಿ ಪಾತಗಿಲಾರೆ. ಅಲ್ಪ ಭೋಗವ ಬಯಸಿ ಪಾತಗಿಲಾರೆ. ಸಮರದಿ ಜನಸಾಡನಾ ಕೃಷ್ಣ. ಸಮರದಿ ಜನಸಾಡನಾ ಕೃಷ್ಣ. ಸಮರದಿ ಜನಸಾಡನಾ. ಪರಮಾತ್ಮ, ಪಾರ್ಥ, ನಾನು ನೋಡುತ್ತಿರುವುದೇನು? ಆಚಾರ್ಯ ಭೀಷ್ಮರು ನನ್ನ ಪೂಜ್ಯ ಪಿತಾಮಹರು. ದ್ರೋಣರು ನನಗೆ ಅಸ್ತ್ರವಿದ್ಯೆಯನ್ನು ಕಲಿಸಿಕೊಟ್ಟ ಗುರುಗಳು. ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಮಿತ್ರರು, ಜ್ಞಾತಿಗಳು. ಇವರಲ್ಲೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವೂ ಹರಿಯುತ್ತಿರುವುದೆಂಬುದನ್ನು ಮರೆತೆಯ ಪರಮಾತ್ಮ? ಪಾರ್ಥ, ರಾಜ್ಯದ ಮೇಲಿನ ವ್ಯಾಮೋಹದಿಂದ ಈ ಗುರುವರೆಗೂ
ಸ್ವಜನ ಹಿಂಸೆಗೂ ಕೈ ಹಾಕಲಾರೆನು ಪರಮಾತ್ಮ. ಮೂರು ಲೋಕದ ಸಾರ್ವಭೌಮತ್ವದ ಪದವಿಗೋಸ್ಕರ ಸೃಜನ ವದಯವು ನನಗೆ ಸಮ್ಮತವಲ್ಲ ಪರಮಾತ್ಮ. ರಥವನ್ನು ಹಿಂದಿರಿಸು, ನನಗೆ ಈ ಯುದ್ಧವೂ ಬೇಡ. ಭಾರತ, ಈ ವಿಷಮಾವಸಾರದಲ್ಲಿ ಇಂತಹ ಕಲ್ಮಶ ಭಾವನಲ್ಲಿ ಹೇಗೆ ಹುಟ್ಟಿದ ಭಾರತ? ಕ್ಷತ್ರಿಯ ವೀರನಾಗಿ ಅನಾರನಂತೆ ವರ್ತಿಯ. ತೆರೆದ ಸ್ವರ್ಗದ ಭಾಗ ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಇಂತಹ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮರು ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ಅಸ್ತ್ರವಿದ್ಯೆಯನ್ನು ಕಲಿಸಿಕೊಟ್ಟ ಗುರುಗಳು. ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರುಗಳು, ಮಿತ್ರರು. ಮೂರು ಲೋಕದ ಸಾರ್ವಭೌಮತ್ವದ ಪದವಿಗಾಗಿ ಈ ಸ್ವಜನ ವಧೆಗೂ ಗುರು ನಿಂದನೆಗೂ ಕೈ ಹಾಕಲಾರೆನು ಪರಮಾತ್ಮ, ಕೈ ಹಾಕಲಾರೆನು. ಭಾರತ, ಯಾರಿಂದ ಯಾರನ್ನು ಹೊಸದು ಭಾರತ? ಅಳಿವಿಲ್ಲದ ಆತ್ಮವನ್ನು ವಚಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಅಳಿವಿಲ್ಲದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಸೇರುವುದು. ಮರಣವು ದೇಹದ ನಾಶ ಪಾರ್ಥ. ಆದ್ದರಿಂದ ಪಂಡಿತನಾದವನು ಎಂದಿಗೂ ಇದಕ್ಕೆ ಚಿಂತಿಸುವುದಿಲ್ಲ. ಹಿಂದೆ ಅನೇಕ ಬಾರಿ ನಾವಿಬ್ಬರೂ ಕೂಡ ಜನ್ಮಗ್ರಹಣ ಮಾಡಿರುವು, ಮುಂದೆಯೂ ಕೂಡ ಮಾಡುವವು. ಆದ್ದರಿಂದ ಇಂತಹ ಕಲ್ಮಶ ಭಾವವನ್ನು ಬಿಟ್ಟು ಯುದ್ಧಕ್ಕೆ ಇಷ್ಟನಾಗು. ಯುದ್ಧವು ಕ್ಷತ್ರಿಯರ ಧರ್ಮ. ನಿನ್ನ ಧರ್ಮವನ್ನು ಪಾಲಿಸು ಪಾರ್ಥ. ಪರಮಾತ್ಮ, ಪಾರ್ಥ, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಮಾರ್ಗವೂ ಇಲ್ಲವೇ ಪರಮಾತ್ಮ? ಪಾರ್ಥ, ಸಧರ್ಮ ಪಾಲನೆಯು ಸಧರ್ಮ ಪಾಲನೆಯಲ್ಲಿ ಮನುಷ್ಯನಾದವನು ಪ್ರಾಣವನ್ನು ತ್ಯಜಿಸಬಹುದು. ಆದರೆ ಪರಾಧರ್ಮಾವಲಂಬಿಯು ಆ ರೀತಿ ಅಲ್ಲ. ನೀನು ಸಧರ್ಮವನ್ನು ಪಾಲಿಸು, ಅದನ್ನು ಉಲ್ಲಂಘಿಸಬೇಡ. ಅದನ್ನು ಉಲ್ಲಂಘಿಸಿದರೆ ನೀನು ಪಾಪಕ್ಕೆ ಗುರಿಯಾಗಿವೆ. ಆದ್ದರಿಂದ ಅಜ್ಞಾನನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಪರಮಾತ್ಮ? ಧರ್ಮನಾಶವೋ ಅಥವಾ ಧರ್ಮ ಸಂಸ್ಥಾಪನೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಪಥವನ್ನು ತೋರಿಸು ಪರಮಾತ್ಮ. ಭಾರತ, ಕರ್ಮ ಮಾರ್ಗವು ಮಾನವ ಜೀವನದ ರಾಜ್ಯ ಮಾರ್ಗ. ಅದನ್ನು ನೀನು ಕರ್ಮದ ಫಲಾಫಲಗಳನ್ನು ಎಂದಿಗೂ ನಿಲ್ಲಿಸಬೇಡ. ಆದ್ದರಿಂದ ಶಸ್ತ್ರಾಸ್ತ್ರಗಳನ್ನು ಧರಿಸಿ ಇಹಲೋಕದಲ್ಲಿ ಕೀರ್ತಿಯನ್ನು, ಪರಲೋಕದಲ್ಲಿ ಸ್ವರ್ಗವು ನಿನಗೆ ಪ್ರಾಪ್ತಿಯಾಗುವುದು ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು ಹೇ ಕರ್ಮಯೋಗಿನ್? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಪಾರ್ಥ, ಈ ಇಹಲೋಕದಲ್ಲಿ ನಾವು ಅನೇಕ ಬಾರಿ ಜನ್ಮಗ್ರಹಣ ಮಾಡಿರು. ಅವುಗಳ ನೆನಪು ನನಗಿರುವುದು, ನಿನಗಿರುವುದಿಲ್ಲ. ಪಾರ್ಥ, ನಾನು ಜನ್ಮ ಜರಾರ್ಹದನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಪತನವೋ ಆಗುವುದು, ಆಗ ನಾನು ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಮುಖ್ಯ ಅವತಾರದ ಉದ್ದೇಶಗಳು ಪಾರ್ಥ. ಹೇ ಪರಮಾತ್ಮ, ನಿನ್ನ ಅವತಾರದ ಗುರುತುಗಳನ್ನು, ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಪಾರ್ಥ, ಈ ಜನ್ಮದಲ್ಲಿ ಈ ಧರಣಿಯಲ್ಲಿ ನಾನು ಅನೇಕ ಬಾರಿ ಜನ್ಮಗ್ರಹಣ ಮಾಡುವೆನು. ಜಲರೂಪಿಯಾಗಿ ಜೀವಗಳಿಗೆ ಜೀವ ನೀಡುವೆನು. ವಾಯುವೆನಿಸಿ ಚಲಿಸಿರುವೆನು. ಆಕಾಶ ರೂಪಿಯಾಗಿ ವಿಶ್ವವ್ಯಾಪಿಯನ್ನು ಚಲಿಸುವನು. ಪಾರ್ಥ, ನಾನು ನೀರಿನಲ್ಲಿ ರಸಾಂಕರನು, ವೇದಗಳಲ್ಲಿ ಓಂಕಾರನು, ಮನುಷ್ಯಗಳಲ್ಲಿರುವ ರೂಪವು ನನ್ನದು. ಆದ್ದರಿಂದ ನನ್ನ ರೂಪ ಅಗಣ್ಯ, ಅಬೋಧ. ಅದರಲ್ಲೊಂದು ಅಲ್ಪದಿಂದ ಇಡೀ ವಿಶ್ವ ಜಗತ್ತು ನಡೆಯುವುದು ಪಾರ್ಥ. ನಿನ್ನ ನುಡಿಗಳಿಂದ ನನ್ನ ಮೋಹವು ಅರಿಯಿತು, ನಾಶವಾಯಿತು. ನನ್ನ ಹೃದಯದ ಅಂಧಕಾರವು ಅರಿಯಿತು. ಹೇ ಪರಮಾತ್ಮ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ಇದೆಂತಹ ಭಯಾನಕವಾದ ರೂಪವಿದು, ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆ. ಹೇ ಪರಮಾತ್ಮ, ಮನಮು ಚಂಚಲದ ಕಾದತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತೋ ದೇವಾ. ಕಿಂಕರನ ಪೊರೆಯೋ ಕರುಣಾ
ಶರಣರ ಪೊರೆಯೋ ಜೀವನ ನಿಧಿಯೇ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ರಾಧಾರಮಣ ಮುಕ್ತಿಯ ಕರುಣಿಸು ಕಲಾರೆ ಪ್ರಭು ನಿನ್ನ ವಿಶ್ವರೂಪವ ಓಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಿಸಿ ಕರಗಳ ಎದುವೆ ಕರಗದೆ ನೋಡಿಸಿ ಕರಗಳ ಎದುವೆ ಕರಗದೆ ಮಾಡು ಕೃಪೆಯನು ಪಾಮರ ನಿಂಗಳು ಮಾಡು ಕೃಪೆಯನು ಪಾಮರ ನಿಂಗಳು ಈಗಲ ರೂಪದ ಬೇಗಯ ಸಹಿಸೆ ಈಗಲ ರೂಪದ ಬೇಗಯ ಸಹಿಸೆ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ರಾಧಾರಮಣ ಮುಕ್ತಿಯ ಕರುಣಿಸು. ಹೇ ಪರಮಾತ್ಮ, ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆ. ಹೇ ಪರಮಾತ್ಮ, ನಿನ್ನ ಸುಮಧುರವಾದ ಮಂದಾಸದ ಮುಗುಳ್ಳೆಯ ಮುಖವನ್ನು ತೋರಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡು ಪರಮಾತ್ಮ. ಭಯವನ್ನು ಬಿಡು ಪ್ರಾಣಸಕ. ಗದಾಶಕ್ತಿವಾದ ಸೌಮ್ಯಮೂರ್ತಿಯ ದರ್ಶನವನ್ನು ಮಾಡು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ಸೃಜಾತ್ಮನಂ ಜನ್ಮಃ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಧ್ಯಾಯ ಸಂಭವಾಮಿ ಯುಗೇ 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 ಯುಗೇ. ತೆಗೆದುಕೋ ಈ ಅಸ್ತ್ರವನ್ನು, ಯುದ್ಧಕ್ಕೆ ಸಿದ್ಧನಾಗೂ ಪಾರ್ಥ. ಆಜ್ಞೆ ಮಾಧವ. ಪಾರ್ಥ, ಏನಿದು ಈ ರಣರಂಗವನ್ನೆಲ್ಲ ಹುಡುಕಾಡಿದರು ಹಿಂದೆ ಏಕೋ ಭಾರತ ವರ್ಷವು ನಿರ್ವೀರ್ಯವಾಯಿತೆ. ಈ ಭೀಷ್ಮನ ಸಮ್ಮುಖದಲ್ಲಿ ದುರಾಸದಿಂದ ಹೋರಾಡಿ ಗೆಲ್ಲುವರು ಯಾರೂ ಇಲ್ಲವೇ? ಪಾರ್ಥ, ಪರಮಾತ್ಮ ನೋಡಿದೆಯ ಭೀಷ್ಮನ ಪ್ರಣಾಂತಕ ಪೂರ್ವನು ನೋಡಿದನು ಪರಮಾತ್ಮ. ಉತ್ತರ ಕುಮಾರನು ಹತನಾದನು. ನಮ್ಮ ಸೈನ್ಯವು ದಿಕ್ಕಟ್ಟು ಓಡುತ್ತಿದೆ. ಬೇಗನೆ ಅಸ್ತ್ರವನ್ನು ಧರಿಸಿ ಭೀಷ್ಮನನ್ನು ವಧಿಸು. ಕೃಷ್ಣ ಮಾಯಾವಿ, ಬೆಂಕಿಯನ್ನು ಹೊತ್ತಿಸಿದ್ದು ಸಾಲದೆ ಈ ಕುಲಪಾತ ಕೆಲಸವನ್ನು ಮಾಡಲು ಇಲ್ಲಿಗೂ ಸಹ ಬಂದಿರುವೆಯಾ? ನಿನ್ನ ಶಕ್ತಿ ಇದ್ದಲ್ಲಿ ನಿನ್ನ ಗೆಳೆಯನನ್ನು ರಕ್ಷಿಸು. ಸಾವಧಾನ ಗಂಗೆಯ ಸಾವಧಾನ. ಈ ಕೃಷ್ಣನು ಎಂದಿಗೂ ಪಾಂಡವರ ಸರದಿಯಾಗುವವರೆಗೂ ಅವರೆಂದಿಗೂ ಸೋಲು ವಿಷಯವಿಲ್ಲ. ತಾತನ ಮೇಲಿನ ನಾನು ಬಾಣ ಪ್ರಯೋಗವನ್ನು ಮಾಡಲಾರೆನು ಪರಮಾತ್ಮ. ಏನಾಯಿತು? ಎಂಥ ಕಾಪುರುಷೆಯ ನೀನು! ನಾನೇ ಅಸ್ತ್ರಗಳನ್ನು ಧರಿಸಲೇ? ಭೀಷ್ಮ, ಯುದ್ಧಕ್ಕೆ ಸಿದ್ಧನಾಗೋ. ಭಾವಮಾಧವ, ನನ್ನ ಮನೋಭಿಷ್ಟವನ್ನು ನೆರವೇರಿಸು. ನನ್ನ ತಾಯಿಯಾದ ಜಗನ್ನವಿಯು ಸರ್ವಲೋಕ ಪಾವನೆ ಎನಿಸಿದಳೋ ಆ ಪಾದಸ್ಪರ್ಶದಿಂದ ನನ್ನ ಭಿಂಡಮುಂಡಕ್ಕೆ ಆಶ್ರಯವನ್ನು ಕೊಡು ಪರಮಾತ್ಮ. ಪಾರ್ಥ, ನೀನು ಅಸ್ತ್ರಗಳನ್ನು ಹಿಡಿದು ಯಾರ ಪರವಾಗಿಯೂ ಹೋರಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ನೀನು ಪಾಂಡವರ ಏಕಮಾತ್ರ ಗುರಿ. ಮಧುರ ಅನುರಾಗ ಅತಿ ಮಧುರ
ಪ್ರಾಣಕಾಂತ ಭೀಷ್ಮನನ್ನ ಎಲ್ಲಿ ಹುಡುಕಿದರೂ ಸಿಕ್ಕಲಿಲ್ಲ. ಆಹಾ, ನಾನಾದರೂ ಈ ಘೋರವಾದ ರಣಭೂಮಿಯನ್ನೇ ಪ್ರವೇಶ ಮಾಡಿರುವೆನು. ಶಕುನಿ ಮಾಮನ ಆಜ್ಞೆಯಂತೆ ಇರಲಿ, ಇಲ್ಲಿ ಆತನನ್ನು ಹುಡುಕಿ ಹಲಿಸುವೆನು. ಇಲ್ಲ ಹೋದರೆ ಆತನನ್ನು ನಾನು ಈಗಲೇ ಹದಿಸುವೆನು. ಎಲ್ಲಿ ಭೀಷ್ಮ? ಭೀಷ್ಮ! ಅಬ್ಬಾ, ಪ್ರಿಯಾ, ಪ್ರಾಣಕಾಂತ, ಮನೋಹರ, ನನ್ನನ್ನು ಹೊರಿಸಬಾರದೆ, ನಿನ್ನನ್ನು ಎಲ್ಲೆಲ್ಲಿ ಹುಡುಕಲಿ? ಪ್ರಿಯಾ, ಪ್ರಾಣೇಶ್ವರ, ನನ್ನನ್ನು ವರಿಸು. ಹೊಸ ಸಿಕಂಡಿ, ತೆಗೆದುಕೋ ಈ ಮಂತ್ರಪೂರಿತವಾದ ಅಸ್ತ್ರವನ್ನು, ಭೀಷ್ಮನನ್ನು ವಧಿಸು. ಹಾಗೆ ಆಗಲಿ ಪರಮಾತ್ಮ. ನನ್ನನ್ನು ಹೊರಿಸುವುದಿಲ್ಲವೇ? ಆಗಿದ ಮೇಲೆ ಹೀಗಲೇ ನನ್ನನ್ನು ಹೊರಿಸುವೆನು ನೋಡು. ಅರ್ಜುನ, ಭೀಷ್ಮನು ನೆಲಕ್ಕೆ ಓಡುತ್ತಿರುವನು. ಅವನ ನೆಲಕ್ಕೆ ಬೆಳೆದಂತೆ ಶರಮಂಚವರನ್ನು ನಿರ್ಮಿಸು. ಆಗಬಹುದು ಪರಮಾತ್ಮ. ದಾಹ ದಾಹ. ಅರ್ಜುನ, ಭೀಷ್ಮನು ದಾಹ ದಾಹ ಎಂದು ಬಳಲುತ್ತಿರುವನು. ಅವರಿಗೆ ದಾಹವನ್ನು ನೀಗಿಸುವಂತೆ ಭೂಲೋಕಕ್ಕೆ ಬಾಣವನ್ನು ಹಸ್ತವಣಿಸಿ ಅವರ ದಾಹವನ್ನು ಇಂಗಿಸು. ಆಜ್ಞೆ ಮಾಧವ. ಪಾರ್ಥ, ಪರಮಾತ್ಮ. ಭೀಷ್ಮನು ಹತನಾದನು. ನಾವಿನ್ನು ಮುಂದೆ ಹೋಗೋಣ ನಡೆ. ಆಗಬಹುದು ಪರಮಾತ್ಮ. ಎಲ್ಲವೋ ಭೀಮ, ನಿನಗಾಗಿ ಯುದ್ಧ ರಂಗವನ್ನೆಲ್ಲ ಹುಡುಕಾಡಿದೆ. ನೀನು ಎದುರಾದದ್ದು ಹಸಿದ ಸಿಂಹದ ಮುಂದೆ ಹುಲ್ಲೆಯು ಬಂದಂತಾಯಿತು ಮದಾಂಧ. ಕೆಲವೋ ಮದಾಂಧ, ಹಸಿದ ಸಿಂಹವೇ ನೀನು. ಹಸಿದು ಆಹಾರವನ್ನು ಕದಿಯಲು ಬಂದ ಬಡ ನರಿ ನೀನು. ಈಗಲೇ ನೀನೇ ನಿರ್ಧರಿಸು, ಮಲ್ಲ ಯುದ್ಧವೋ ಅಥವಾ ಗದಾ ಯುದ್ಧವೋ? ಮಲ್ಲ ಯುದ್ಧವೇ ಸಿದ್ಧವಾಗಲಿ. ಆಗಲಿ. ಪಾಂಚಾಲಿ, ಎಲ್ಲಿರುವೆ? ಬೇಗನೆ ಬೋ. ಈ ದುಶ್ಯೋಧನನು ಎದೆಯನ್ನು ಬಗೆದು ಅವನು ಗುಂಡಿಗೆ ಬಿಸಿ ರಕ್ತವನ್ನು ತಂದಿರುವನು. ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಕೋ, ಕಟ್ಟಿಕೋ. ಭೀಮಸೇನ, ಈ ಸಾರಿ ದುರ್ಯೋಧನ ನಿನಗೆ ವಂಚಿಸಿದನು. ನನ್ನನ್ನಲ್ಲ ವಾಸುದೇವ, ನನ್ನನ್ನಲ್ಲ, ನಿನ್ನನ್ನ. ಈ ಭೀಮನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗತಕ್ಕದ್ದಲ್ಲೋ, ಎಂದಿಗೂ ಭಂಗವಾಗತಕ್ಕದ್ದಲ್ಲ. ಧರ್ಮನಂದನ, ಇದು ಆ ದುರ್ಯೋಧನನು ಹೋಗಿರುವ ಹೆಜ್ಜೆ ಗುರುತುಗಳಾಗಿದೆ. ಆ ದುರ್ಯೋಧನನು ಈ ವೈಶಂಪಾಯನ ಸಮುದ್ರದಲ್ಲಿ ಅಡಗಿ ಕುಳಿತಿರುವನು. ಆತನನ್ನು ಕೂಗಿ ಕರೆ. ಒಪ್ಪತಕ್ಕ ಮಾತು ಕೃಷ್ಣ, ಒಪ್ಪತಕ್ಕ ಮಾತು. ನಮ್ಮಣ್ಣನ ಬಾಯಿಂದ ಇಂತಹ ಪುರುಷೋಕ್ತಿಯ ಮಾತುಗಳು ಬರುವುದಾದರೂ ಹೇಗೆ? ನಾನೇ ಪ್ರಾರಂಭಿಸುವನು. ಕೆಲವೋ ದುರ್ಯೋಧನ 11 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದೆ. ದ್ರೋಣ, ಕರ್ಣ, ಶಲ್ಯ, ಶಕುನಿ, ಸೈಂಧವ ಮುಂತಾದ ಮಹೋರಥಿಗಳು ನಿನಗಾಗಿ ಪ್ರಾಣ ಬಿಟ್ಟರು. ಸೋತ ನಾಯಿಯಂತೆ ಓಡಿ ಬಂದು ಈ ಸರೋವರದಲ್ಲಿ ಅಡಗಿ ಕುಳಿತಿರುವೆಯೋ? ಭರತ ವಂಶದ ಕಳಂಕ ಸ್ವರೂಪನೇ, ಕೆಲವೋ ಕುಲಂಗ, ನೀನು ಛಲವಿದ್ದರೆ ಈಗಲೇ ಈ ವೈಸಂಪಾಯನ ಸರೋವರದಿಂದ ಎದ್ದು ಹೊರಗೆ ಬಾರಲು. ವಿರಾಟರಾಯನ ಅಡುಗೆಯ ಮನೆ ಬಟ್ಟಂಗಿ, ವೀರ ಹೃದಯವನ್ನು ನೀನು ಹೇಗೆ ಬಲ್ಲೆ? ನಾನು ಯುದ್ಧದ ಸಲುವಾಗಿ ಸರೋವರದಲ್ಲಿ ಅಡಗಿ ಕುಳಿತಿಲ್ಲ. ಯುದ್ಧವನ್ನು ಮೊದಲು
ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದಿದ್ದೇನಷ್ಟೇ. ಈ ದುರ್ಯೋಧನ ಉನ್ನತದ ಧ್ವಜದಡಿಯಲ್ಲಿ ಯುದ್ಧಕ್ಕೆ ಹೊರಟಿರುವ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಪಾಂಡುವೀರರೇ, ಗದಾ ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದೇನೆ. ಸಾಮರ್ಥ್ಯವುಳ್ಳವರು ಒಬ್ಬೊಬ್ಬರಾಗಿ ನನ್ನ ಎದುರು ಬಂದು ನಿಲ್ಲಿರಿ. ಭೀಮಸೇನ, ಇದು ನಿನ್ನ ಯುದ್ಧ. ನೀನು ಏನೆಂದು ಉತ್ತರ ಕೊಡುವೆಯಾ ದುರ್ಯೋಧನನಿಗೆ? ಪರಮಾತ್ಮ, ಇದನ್ನು ಹೇಳುವ ಅಗತ್ಯವಿಲ್ಲೋ. ಈ ಸುದಿನಕ್ಕಾಗಿಯೇ ನಾನು ಬಹುದಿನಗಳಿಂದ ಕಾಯುತ್ತಿದ್ದೆ. ಕೃಷ್ಣ, ಸುಯೋಧನ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರೇ ಜಯವೆಂದು ನಾನು ಮೊದಲೇ ಬಲ್ಲೆ. ಆದರೂ ದುಃಖಿಸುವುದಿಲ್ಲ. ಆದರೆ ಈ ಭವಿಷ್ಯ ಭಾರತದ ವೀರ ಕ್ಷತ್ರಿಯರ ಹೃದಯದಲ್ಲಿ ಈ ದುರ್ಯೋಧನ ಹೆಸರನ್ನೇ ಸಾಹಸ ಮತ್ತು ಮಾನವ ವಿಜಯದುಂಬಿಯಾಗಿ ಕೀರ್ತಿಯನ್ನು ಮೊಳಗಿಸಿ ಎಂದು ಪ್ರಾರ್ಥಿಸುವೆ. ನಾವು ನಿನ್ನ ಇಚ್ಛೆ ಪೂರ್ಣವರ ಸುಯೋಧನ. ಬಾದ್ರೋಹಿ, ನಮ್ಮಿಬ್ಬರ ಕೋಳಗದಿಂದ ದಿಗಂತವೇ ದಿಗ್ಗೆಡಲಿ. ಎರವೋ ಮದೊಂದು, ನಮ್ಮಿಬ್ಬರ ಕೋಳಗದಿಂದ ಪಂಚಭೂತಗಳೇ ಛೇಂಕರಿಸಲಿ ಛೇಂಕರಿಸಲಿ. ಯುದ್ಧಕ್ಕೆ ಸಿದ್ಧನಾಗೋ ಮದೊಂದು. ಬಾರೋ ಯುದ್ಧಕ್ಕೆ ಹೊಟ್ಟೆ ಬಾಕ. ಸಿದ್ಧನಾಗೋ. ಬಗೆ ಬಾಪು ದುರ್ಯೋಧನ, ಬಾಪು ಬಾಪು, ಬಲ ಬಲ. ಭೀಮಸೇನ, ಸ್ವಲ್ಪ ಕಾಲ ವಿಶ್ರಾಂತಿ ಹೊಂದುವಂತ ನಾವು. ವಿಶ್ರಾಂತಿ ಅಗತ್ಯವಿಲ್ಲ ವಾಸುದೇವ, ವಿಶ್ರಾಂತಿಗೆ ಅಗತ್ಯವಿಲ್ಲ. ಭೀಮಸೇನ, ಆ ದುರ್ಯೋಧನನು ತೊಡೆತಟ್ಟಿ ಮಾಡಿದಂತೆ ನೀನು ತೊಡೆತಟ್ಟಿ ಕಾಳ ಮಾಡುವಂತ ನಾವು. ಈಗ ಜ್ಞಾಪಕಕ್ಕೆ ಬಂತು ವಾಸುದೇವ. ಈಗ ಈ ಭೀಮನು ಹಗಲು ದುರ್ಯೋಧನಿಗೆ ತಪ್ಪಿದ್ದಲ್ಲ. ಸುಯೋಧನ, ನಿನಗೆ ಮೋಕ್ಷ ಉಂಟಾಗಲಿ ವೀರವರ. ಧರ್ಮನಂದನ, ಇಡೀ ಕುರುಕುಲ ವಂಶವನ್ನೇ ನಾಶ ಮಾಡಿದಂತಾಯಿತು. ಇನ್ನು ಈ ರಾಜ್ಯವನ್ನು ಆಳಿಕೊಂಡು ನಿನ್ನ ಪಟ್ಟಾಭಿಷೇಕ ಮಾಡುವೆವು. ರಾಜ್ಯಭಾರ ಮಾಡಿಕೊಂಡು ಸಂಪೂರ್ಣವಾಗಿ ಆ ರಾಜ್ಯವನ್ನು ಮಾಡುವಂತ ನಾವು. ಧರೆಯನೊಲಿದು ಪಾಲಿಸೈ, ಸುಜನರನ್ನು ಪೋಷಿಸೈ. ಧರೆಯನೊಲಿದು ಪಾಲಿಸೈ, ಸುಜನರನ್ನು ಪೋಷಿಸೈ. ಅಮಿತ ಹರಿಯ ಮಿತ್ರ ನೆನೆಸಿ ನಿರುತ ಉದರೆ ಪಾಲಿಸೈ. ಸತ್ಯವಂತ ನೆನೆಸಿ ನೀ ಹತ್ಯದರದಿ ಬಾಳ್ಬುದೈ. ಸತ್ಯವಂತ ನೆನೆಸಿ ನೀ ಹತ್ಯದರದಿ ಬಾಳ್ಬುದೈ. ಅಮಿತ ಹರಿಯ ಮಿತ್ರ ನೆನೆಸಿ ನಿರುತ ಉದರೆ ಪಾಲಿಸೈ. ಶ್ರೀ 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 ಧರ್ಮರಾಜ ಮಹಾಪ್ರಭು ಕಿ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಮಂಗಳವರ ಗುಣ ಶ್ರೀಲಾಲಾ ಜಯ. ಮಂಗಳವರ ಗುಣ ಶ್ರೀಲಾಲಾ ಜಯ 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 ಜೈ ಜೈ ಜೈ. ಜಯ 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 ಜೈ ಜೈ ಜೈ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ.
जगन्माया प्रभु जगन्माया प्रभु जगन्माया प्रभु नारायण जगन्माया प्रभु जगन्माया प्रभु जगन्माया प्रभु नारायण जगन्मायावतारने जय प्रभुवर निलय रंजित प्रलय प्रभुवर निलय रंजित प्रलय प्रभुवर निलय रंजित प्रलय कंजदलापति पालिसु श्रीपति कंजदलापति पालिसु श्रीपति कंजसुलोचन जय 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 नारायण जगन्माया प्रभु जगन्माया प्रभु जगन्माया प्रभु नारायण जगन्मायावतारने जय जय हिंदिरा रमण गोविंद सद्गुरुविನ ಪಾದಾರವಿಂದ ವೆಲದಿ ಗೋವಿಂದ ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದ ವೆಲದಿ ಗೋವಿಂದ ಗೋವಿಂದ ಎಂದವರಿಗೆಲ್ಲ ಆನಂದ ಉಂಟು ಮಾಡಿ ಕಾಪಾಡ ಗೋವಿಂದ ಜಯ ನಮಃ ಪಾರ್ವತೀಪತಿಯೇ श्री चंद्रकेश्वर स्वामी कला मंडली की सदगुरु की श्री कृष्ण परमात्मा की श्री रामचंद्र प्रभु की हनुमान की भोला भारत माता की जय रंग भूमि की